ಒಂದು ವಾರಕ್ಕೆ ಆಚೆ ಬರುವಂತಹ ಕಂಟೆಸ್ಟೆಂಟ್ ಅಲ್ಲ ಸೆಲೆಬ್ರಿಟೀಸು ಆ್ಯಕ್ಟರ್ಸು ಇವರೆಲ್ಲ ಫೇಮಸ್ ಆಗಿದೆ, ಹೆಸರು ಮಾಡ್ಕೊಂಡಿದ್ದಾರೆ. ನನ್ನಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ 100 ಸಲ ಯೋಚನೆ ಮಾಡ್ತಾರೆ. ಲಾಸ್ಟ್ 2-3 ಡೇಸ್ ಸಿಕ್ಕಾಬಡೆ ತಲೆಹರಟೆ ಮಾಡಿದ್ವಿ ಮನೇಲಿ. ಅದು ಬಟ್ ಎಲ್ಲೊಂದು ಕಡೆ ಬೇಜಾರು, ಯಾಕಂದರೆ ಮಾತಾಡೋದು ಕಮ್ಮಿ ಅಂತ ಹೇಳೋದು ತಪ್ಪಾಗುತ್ತೆ. ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಒಂದು ವಾರ ಆಗೋಗಿದೆ. ನಿಮಗೆಲ್ಲರಿಗೂ ಗೊತ್ತು, ಮೊದಲನೇ ಎಲಿಮಿನೇಷನ್ ನಡೆದಿದೆ. ಇಬ್ಬರು ಜಂಟಿ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ. ಒಬ್ಬರು ಕರಿಬಸಪ್ಪ, ಇನ್ನೊಬ್ಬರು ಅಮಿತ್ ಅವರು. ಈಗ ನಮ್ಮ ಜೊತೆಗೆ ಅಮಿತ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಹಾಯ್, ನಮಸ್ಕಾರ ಭಾರತಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದೆ. ವಾವ್, ವಾಯ್ಸ್ ಥ್ರೋ ನೋಡಿ. ಹೌದು, ಅದೇ ನಿಮ್ಮದು ಬೇಸೇ ಬಂಡವಾಳ. 100% ನಿಜ. ಬೇಸು, ವಾಯ್ಸು, ಮಾತು ಅದೆಲ್ಲ ಬಂಡವಾಳ. ಓಕೆ, ಇವಾಗ ಏನು ಬಂಡವಾಳ ಮಿಸ್ ಆಯಿತು ಬಿಗ್ ಬಾಸಲ್ಲಿ ಅಂತ ಅನಿಸ್ತಿದೆ? ಆ ಬಂಡವಾಳ ಐ ಥಿಂಕ್ ಒಂದು ಮಾತಾಡೋಕ್ಕೆ ಅವಕಾಶ ಅಂತ ಬಂದಾಗ ಅದೆಲ್ಲೋ ಒಂದು ಕಡೆ ಮಿಸ್ ಆಯಿತು. ಯಾಕಂದರೆ ಎಷ್ಟೋ ಜಾಗಗಳಲ್ಲಿ ಒಂದು ಗ್ರೂಪ್ ಅಂತ ಫಾರ್ಮ್ ಮಾಡಿದಾಗ, ಈಗ ನಾನು ನೀವು ಎಲ್ಲ ಒಂದೇ ಮೀಡಿಯಾ ಇಂಡಸ್ಟ್ರಿನಲ್ಲಿ ಒಟ್ಟು ಕೆಲಸ ಮಾಡ್ತಾ ಇರಬೇಕಾದ್ರೆ ಲೆಟ್ಸ್ ಸೇ ಬಿಗ್ ಬಾಸ್ಗೆ ಇನ್ವೈಟ್ ಮಾಡ್ತಾರೆ. ನಾವೆಲ್ಲ ಅಲ್ಲಿ ಒಂದು ಫ್ರೆಂಡ್ಸ್ ಅಲ್ಲಿ ಹೋಗಿದ್ದೆ, ಪಟ್ಟದ ಒಂದು ಗ್ರೂಪ್ ಆಗಿಬಿಡುತ್ತೆ, ಟೈಟ್ ಗ್ರೂಪ್ ಆಗುತ್ತೆ. ಯಾರನ್ನೂ ಬಿಟ್ಕೊಡಲ್ಲ, ಇದೇ ಆಟ, ಹಿಂಗೆ ಗೇಮು ಅಂತ ಕೆಲವು ಜನ ಪ್ಲ್ಯಾನ್ ಬಂದಿರ್ತಾರೆ ಸ್ಟ್ರಾಟಜಿಗಳು. ಸೊ ಆ ಒಂದು ಗುಂಪಲ್ಲಿ ಕೆಲವೊಂದು ಸಲ ಒಳಗೆ ಹೋಗೋಕ್ಕಾಗಲ್ಲ, ಒಳಗೆ ನುಗ್ಗೋಕ್ಕಾಗಲ್ಲ, ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ದ ಇದು. ಈ ಸಲ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಆಟವನ್ನು ಆಡಿದ್ರು. ಯಾಕಂದರೆ ಮಿಂಚಿನ ಊಟ ಅನ್ನುವಂಥ ಒಂದು ಸೀಸನ್ ಇದು. ಇನ್ನು ಫಾಸ್ಟಾಗೆ, ಅಂದರೆ ನಾರ್ಮಲಿ ಹಳೆ ಸೀಸನ್ನೆಲ್ಲ ನೀವು ನೋಡಿದ್ರೆ ಫಸ್ಟ್ ವೀಕೆಲ್ಲ ಸ್ವಲ್ಪ ಆರಾಮಾಗಿ ಹೋಗಿ ಅರ್ಥ ಮಾಡ್ಕೊಂಡು ಫ್ಯಾಮ್ಲಿ ಅದೆಲ್ಲ ಮಾಡಿಕೊಂಡು ಅಂತ. ಇಲ್ಲ, ಅದೆಲ್ಲ ಜಾಗನೇ ಇಲ್ಲ ಅದಕ್ಕೆಲ್ಲ. ನನಗೆ ನಾರ್ಮಲಿ ಆ್ಯಸ್ ಅ ವ್ಯಕ್ತಿ ನನಗೆ ಒಂದು 2-3 ದಿನ ಬೇಕು ಬೆರೆಯೋಕ್ಕೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ, ಬೆರೆಯೋಕ್ಕೆ. ಆಲ್ ಆಫ್ ದಟ್ ಇಸ್ ರಿಕ್ವೈರ್ಡ್. ಸೊ ಅದಾದಮೇಲೆ ಸ್ಲೋಲಿ ಓಪನ್ ಅಪ್ ಆಗೋದು ಶುರು ಮಾಡ್ತೀನಿ, ಸ್ಲೋಲಿ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಐ ಥಿಂಕ್ ಲಾಸ್ಟ್ 2-3 ಡೇಸ್ ಸಿಕ್ಕಾಬಡೆ ತಲೆಹರಟೆ ಮಾಡಿದ್ದೀವಿ ಮನೇಲಿ. ಐ ಥಿಂಕ್ 24/7 ಒಂದು ಲೈವ್ ಇದರಲ್ಲಿ ತುಂಬ ನಾನು ಮಾಡಿರುವಂಥ ಕಾಂಟೆಂಟ್ಗಳು, ರ್ಯಾಂಡಮ್ ರ್ಯಾಪಿಡ್ ಫೈರ್ಗಳು, ಮತ್ತು ರಾಂಗ್ ಆನ್ಸರ್ಸ್ ಓನ್ಲಿ ಅನ್ನುವಂಥ ಒಂದು ಸೆಗ್ಮೆಂಟ್ ಮಾಡ್ತೀವಿ, ಅದು ಕೂಡ. ಆ್ಯಂಡ್ ಎಲ್ಲರ ಕಾಲು ಎಳೆಯೋದು ಅದೆಲ್ಲ ತುಂಬ ಮಾಡಿದ್ದೀವಿ. ಆ್ಯಕ್ಚುಲಿ ನನಗೆ ಈಗ ಆಚೆ ಬಂದಾದಮೇಲೆ ಜನ ಟಿ ವಿನಲ್ಲಿ ನಾವು ಅಷ್ಟೇನು ನೋಡೋಕ್ಕಾಗಿಲ್ವಲ್ಲ, ಟಿ ವಿನಲ್ಲಿ ಅಷ್ಟೇನು ನಂಗೆ ಶಾಕು. ಏನಕ್ಕೆ? ನಾನು ಮಾತಾಡಿದ್ದೇನಲ್ವಾ, ನನ್ನ ವೃತ್ತಿನೇ ಮಾತಾಡೋದು. ಅಲ್ಲಿ ಹೋಗ್ಬಿಟ್ಟು ನಾನು ಸುಮ್ಮನೆ ಇರ್ತೀನ? ಪ್ರತಿದಿನ ಇಷ್ಟು ಮಾತಾಡ್ತೀನಿ, ಯಾಕೆ ಟಿ ವಿನಲ್ಲಿ ಯಾಕೆ ತೋರಿಸಿ, ಏನು ಕಥೆ ಇದು ಅಂತ. ಆಮೇಲೆ ಲೈವಲ್ಲಿ ಕೆಲವು ಜನ ನನ್ನ ಫ್ರೆಂಡ್ಸ್ ಎಲ್ಲ ಲೈವಲ್ಲಿ ಏನೇನಿದೆ ರೆಕಾರ್ಡಿಂಗ್ಸ್ ಇದೆಲ್ಲ ತೋರಿಸ್ತಾಯಿದ್ರು. ನಾನು ಮಾತಾಡಿದ್ದೆಲ್ಲ ಇದೆ ಲೈವಲ್ಲಿ, ಯಾಕದು ಟಿ ವಿನಲ್ಲಿ ಬಂದಿಲ್ಲ ಅನ್ನುವಂಥದ್ದು ನನಗೆ ಒಂದು ಕುತೂಹಲದ ಪ್ರಶ್ನೆ. ಸಿಕ್ಕಾಬಡೆ ತಲೆಹರಟೆ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಆ ಎಲ್ಲ ಕಾಂಟೆಂಟು, ಆ ವಿಡಿಯೋ ಕಾಂಟೆಂಟ್ ಎಲ್ಲ ಜನ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿ ಟ್ಯಾಗ್ ಮಾಡ್ತಾ ಇದ್ದಾರೆ. ನಾನು ಆಚೆ ಬಂದಿದ್ದೆ, ಟಿ ವಿನಲ್ಲಿ ಬಂದಿಲ್ಲ ಅಂತ ತುಂಬ ಜನ ಹೇಳಿದ್ರು. ಬಟ್ ಸಿಕ್ಕಾಬಡೆ ಪ್ರೀತಿ ಸಿಗ್ತಾ ಇದೆ ಆನ್ ರೆಗ್ಯುಲರ್ ಬೇಸಿಸ್. ನೀವು ತುಂಬ ಚೆನ್ನಾಗಿ ಆಟ ಆಡಿದ್ರಿ ಅಂತ ತುಂಬ ಮೆಸೇಜಸ್ ಎಲ್ಲ ಬರ್ತದೆ. ನಾನು ನೋಡೇ ಇಲ್ವಲ್ಲ, ಹೆಂಗೆ ಆಟ ಆಡಿದ್ರಿ ಅಂತ ಹೇಳ್ತೀರ ನೀವು? ನಾನು ನೋಡೇ ಇಲ್ಲ, ಟೆಲಿಕಾಸ್ಟಲ್ಲಿ ನೋಡೇ ಇಲ್ಲ, ಟಿ ವಿನಲ್ಲಿ ಅಷ್ಟು ಅಲ್ಲಿ ಇಲ್ಲಿ ನೋಡಿರ್ಬೋದು. ಬಟ್ ಅದರ್ವೈಸ್ ಹೆಂಗೆ ಗೊತ್ತಾಯಿತು ನಿಮಗೆ ಅಷ್ಟು ಜನ ಲೈವ್ ನೋಡಿದ್ದಾರೆ ಅಂತ? ಆ ಲೈವಲ್ಲಿದೆ ಕಾಂಟೆಂಟು. ಯಾವುದೋ ಒಂದು ಕಮೆಂಟು ಜಸ್ಟ್ ಸಮ್ ಟೈಮ್ ಬ್ಯಾಕ್ ನೋಡಿದೆ, ಲೈವಲ್ಲಿ RJ ಅಮಿತ್ ಇವತ್ತು ಮಾಡಿಸಿದ ಸೆಗ್ಮೆಂಟು ತುಂಬ ಚೆನ್ನಾಗಿತ್ತು, ಐ ಹೋಪ್ ದೆ ಟೆಲಿಕಾಸ್ಟ್ ಇಟ್ ಅಂತ ಯಾರೋ ಹಾಕಿದ್ರು. ಅದ್ರ ಕೆಳಗೆ ಯಾರೋ ಇನ್ನೊಬ್ರು, ಇಲ್ಲ ಬ್ರೋ TRP ಬರಲ್ಲ, ಅವ್ರಿಗೆ TRP ಬೇರೆ ಏನೋ ಬೇಕು ಅಂತ. ಈ ಥರದೊಂದು ಕಾನ್ವರ್ಸೇಷನ್ ನೋಡಿದೆ ಅಷ್ಟೇ ನಾನು ಜಸ್ಟ್ ಸಮ್ ಟೈಮ್ ಬ್ಯಾಕ್. ಸೊ ಐ ಡೋಂಟ್ ನೋ, ಅದು ಅವ್ರ ಕಾಲು, ಅವ್ರ ಇಷ್ಟ, ಅವ್ರು ಏನು ತೊಗೊತಾರೋ ಅದು ಫೈನಲಿ ಅವ್ರ ಡಿಸಿಷನ್ ಅಷ್ಟೇ. ಬಟ್ ಎಲ್ಲೊಂದು ಕಡೆ ಬೇಜಾರು, ಯಾಕಂದರೆ ಮಾತಾಡೋದು ಕಮ್ಮಿ ಅಂತ ಹೇಳೋದು ತಪ್ಪಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು ಏನಕ್ಕೆ ಸುಮ್ಮನೆ ಮಾತಾಡ್ತಾ ಇರೋದು. ಅಫ್ಕೋರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ತಲೆಹರಟೆ ಮಾಡಿದ್ವಿ, ಕಾಲೆಲ್ಲ ಎಳೆದಿದ್ದೀವಿ, ತುಂಬ ತಲೆಹರಟೆ ಮಾಡಿದ್ವಿ ಎಲ್ಲರ ಜೊತೆ ಮಾತಾಡ್ತಾ. ಕೆಲವೊಂದು ಸಲ ನೀವು ಮಾತಾಡ್ತಾ ಇರಬೇಕಾದ್ರೆ ನಾನು ನಿಮಗೆ ಏನೋ ಒಂದು ಈ ವಿಷಯದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ನೀವು ಮುಖ ತಿರುಗಿಸ್ಕೊಂಡ್ಬಿಡ್ತೀರ. ಏನು ಮಗ, ಹೌದಾ, ಅದು ಇದಾಯ್ತಾ, ಓಕೆ ಅಂತ. ನಾನು ಹಿಂಗೆ ಕಾಯ್ತಾ ಇರ್ತೀನಿ, ಯಾಕೆ ಗುರು ಏನು ಮಾಡಿದೆ, ಮಾತಾಡ್ತಾ ಇದ್ನಲ್ಲ, ಏನು ಮಾಡಿದೆ. ಫಸ್ಟ್ ಟೈಮ್ ಸರಿ, ಓಕೆ ಸರಿ ಏನೋ ಮಾಡಿದ್ರು, ಇಟ್ಸ್ ಓಕೆ ಫೈನ್, ಐ ಅಂಡರ್ಸ್ಟ್ಯಾಂಡ್, ಮನುಷ್ಯರು ಇರೋದೇ ಆ ರೀತಿ ಅಂತ. ಸೆಕೆಂಡ್ ಟೈಮು, ಥರ್ಡ್ ಟೈಮು ಅಂದಾಗ ಯಾಕೆ ನನ್ನ ಬೇಕಂತ, ಇದು ವಿಚಿತ್ರ ಸೈಡ್ ಲೈನ, ಇದು ಏನು ಕಥೆ, ಯಾಕೆ ಹಿಂಗೆ ಮಾಡ್ತೀರ ನನಗೆ ಅಂತ. ತುಂಬ ಜನ ಆಟನ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಬಂದಿದ್ದಾರೆ. ಈ ಆಟನ ಹಿಂಗೆ ಆಡಬೇಕು, ಆ ಲೆವೆಲ್ ಆಡಬೇಕು, ಇದು ನನ್ನ ಸ್ಟ್ರಾಟಜಿ, ಅದು ನನ್ನ ಸ್ಟ್ರಾಟಜಿ. ಯಾರು ಡೈರೆಕ್ಟಾಗಿ ಹೇಳಿದ್ದು, ಯಾರು ಸೈಡ್ ಲೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು? ಯಾರು? ಆ ಹೆಸರುಗಳೆಲ್ಲ ಪಾಪ ಏನು ಗೊತ್ತಾ, ನಾನು ಒಂದು ವಾರ ಅವ್ರನ್ನ ನೋಡಿದ್ದಷ್ಟೇ. ಒಂದು ವಾರದಲ್ಲಿ ಅವರು ಸಿಕ್ಕಾಪಟ್ಟೆ ಎಷ್ಟಾಗುತ್ತೋ ಅಷ್ಟು ಉಳ್ಕೋಬೇಕು ಅನ್ನುವಂಥ ಒಂದು ಆಟ ಆಡಿಕೊಂಡು ಅವ್ರು ಹೆಂಗೋ ಮ್ಯಾನೇಜ್ ಮಾಡಿಕೊಂಡ್ರು. ಈಗ ನೆಕ್ಸ್ಟು ಮುಂದಿನ ವಾರದಲ್ಲಿ ಅವರೇ ಕಚ್ಚಾಡ್ಕೊಂಡು ಅವರೇ ಇನ್ನೊಬ್ಬರನ್ನ ಆಚೆ ತಳ್ತಾರೆ, ಹಂಗೆ ಕಚ್ಚಾಡ್ಕೊಂಡೇ ಹೋಗೋದು ಅದು ಆಟ. ಸೊ ಮುಂದಿನ ವಾರ ಅವರು ಇದು ಬರೋ ಅಷ್ಟರಲ್ಲಿ ಅವ್ರು ಯಾವ ಥರ ಎಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ ಅಂತ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅನುಭವ, ಒಂದು ವಾರದ ಅನುಭವ. ಸೊ ಕೆಲವು ಜನ ಇದ್ದರು ಮನೆಯಲ್ಲಿ, 1-2-3 ಜನ ಇದ್ದರು, ಚೆನ್ನಾಗಿ ಮಾತಾಡೋರು ಇವರೆಲ್ಲ.
ಯಾಕೆ ನನ್ನನ್ನು ಮಾತ್ರ ಇದು ಮಾಡ್ಕೊಳ್ಳಲ್ಲ ಅಂತ ಅದೊಂದು ಬೇಜಾರಿತ್ತು ನನಗೆ. ಅದು ಬಿಟ್ಟರೆ ಬೇರೆ ಎಲ್ಲರ ಜೊತೆ ಬರ್ತಿದ್ದೀನಿ ನಾನು ಸಿಕ್ಕಾಬಡೆ ಅಲ್ಲಿ. ಈಗ ಐ ಡೋಂಟ್ ನೋ, ಮೇ ಬಿ ಈ ಕಂಟೆಸ್ಟೆಂಟ್ಸ್ ಎಲ್ಲ ಆಚೆ ಬಂದ ಮೇಲೆ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ತುಂಬ ಜನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ನನಗೆ ಇವತ್ತಿಗೂ. ಆಚೆ ಬಾ ಮಗ ಪಾರ್ಟಿನೇ ಪಕ್ಕ ಅಂತ ಹೇಳ್ಬಿಟ್ಟು ಆ ಲೆವೆಲ್ ಕ್ಲೋಸ್ ಆಗಿದ್ದೀವಿ. ಮಂಜು ಮ್ಯಾಮ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ರಾಶಿ ಆಗಿರ್ಬೋದು, ಕಾಕ್ರೋಚ್ ಸುದಿ ಅವರಾಗಿರ್ಬೋದು, ಸತೀಶು, ಚಂದ್ರಪ್ರಭು, ಎಲ್ಲರ ಜೊತೆ ಸಿಕ್ಕಾಬಡೆ ತಲೆಹರಟೆ ಮಾಡಿದ್ದೀನಿ, ಸಿಕ್ಕಾಬಡೆ ಮಾತಾಡಿದ್ದೀನಿ. ಅದು ಏನಕ್ಕೆ ನಾನು ಕಮ್ಮಿ ಮಾತಾಡಿದೆ ಅಂತ ತೋರಿಸಿದ್ರು ಅದೊಂದು ಅರ್ಥ ಆಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ಅದು ತುಂಬ ಕಾಮನಾಗಿ ಎಲ್ಲ ಕಡೆ ನೀವು ಆರ್ ಜೆ ನೀವು ಅಲ್ಲಿ ಮಾತಾಡಿಲ್ಲ, ನೀವು ಆರ್ ಜೆ ನೀವು ಅಲ್ಲಿ ಮಾತಾಡಿಲ್ಲ ಅಂತ ಹೇಳೋದು ಅದೊಂದು ಕಾಮನ್ ಇದಾಗ್ಬಿಡಿದೆ. ನಾನು ಯಾಕೆ ಗುರು ಇನ್ನೇನಕ್ಕೆ ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡೋಕ್ಕೆ ಬರ್ತೀನಿ. ಅದು ರೆಸಾರ್ಟ್ ಅಲ್ಲ ಅದು ಹೋಗೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅಫ್ಕೋರ್ಸ್ ಮಾತಾಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಕಾಂಟೆಂಟ್ ಕೊಡ್ತೀನಿ. ಇದೇನು ನಾನು ಸೆಲ್ಫಿ ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ತೋರಿಸ್ಬೇಕಿತ್ತು ಏನೋ ಗೊತ್ತಿಲ್ಲ ಇವ್ರಿಗೆ. ಬಟ್ ಅದೊಂದು ಅರ್ಥ ಆಗಲ್ಲ ನನಗೆ. ಆ ಒಂದು ಬಂಡವಾಳ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರು, ಅದೊಂದು ಅರ್ಥ ಆಗಿಲ್ಲ. ಇನ್ನೊಂದು ಸೊ ಎಲ್ಲೋ ಒಂದು ಕಡೆ ಆ ಮಾತಿನ ಬಂಡವಾಳ ಅಂತ ಬಂದಾಗ ನನಗೆ ಏನು ಗುರು ಇದು ಅಲ್ಲ. ಏನಂದರೆ ಅಲ್ಲಿ ಫಸ್ಟು ವಾರ ನಂದೆಲ್ಲಿಡ್ಲಿ ಅಂತ ಎಲ್ಲರೂ ಕಾಯ್ತಿರ್ತಾರೆ. ಅದು ಸರ್ಕಸ್ ಥರ ಎಲ್ಲ ಸರ್ಕಸ್ಸು. ನೀವು ಕಾಯ್ತಾ ಇದ್ರಿ ಅಂತ ಆಯ್ತಾ? 100% ಎಲ್ಲರೂ ಅವ್ರವ್ರ ಮಾತು, ಎಲ್ಲರೂ ನನ್ನ ಮಾತನ್ನ ಕೇಳಿಸ್ಕೋಬೇಕು, ನನ್ನೂ ಅರ್ಥ ಮಾಡ್ಕೋಬೇಕು. ಒಂದು ಗುಂಪು ಅಂದಮೇಲೆ ಎಲ್ರಿಗೂ ಅವಕಾಶಗಳು ಸಿಗಬೇಕು. ಅವಕಾಶ ತುಂಬ ಜಾಗಗಳಲ್ಲಿ ಕಷ್ಟ ಆಗ್ಬಿಡ್ತು ಮಾತಾಡೋಕ್ಕೆ. ಅಂದರೆ ಎಲ್ಲರೂ ಕೂಗಿ ಮಾತಾಡ್ತಾರೆ, ಜೋರಾಗಿ ಮಾತಾಡೋದು ಇದೊಂದು ಅಭ್ಯಾಸ ಆಗ್ಬಿಡಿದೆ. ಜೋರಾಗಿ ಮಾತಾಡ್ತೀನಿ ಇದು ಅಂತ ಆ ಥರ ಪೊಟ್ರೈ ಮಾಡ್ಕೋಬೇಕು ಅಂತ. ನಂದಿದು ಧ್ವನಿ ಒಂದು ಬೇಸ್ ವಾಯ್ಸು ಈ ರೀತಿ ನಾನು ನಾರ್ಮಲಾಗಿ ಮಾತಾಡಬೇಕು ಅಂದರೆ ಆದಷ್ಟು ಪರ್ಸ್ನಲ್ ಕಾನ್ವರ್ಸೇಷನ್ಸ್. ನಂಗೆ ಒಂದು ಮೈಕ್ ಇಟ್ಟರೆ ನಾನು ಆ ಮಾತಾಡೋ ರೀತಿ ನಮ್ಮ ಎಲ್ರದ್ದು ಅದು ಸಪ್ರೇಟ್, ಅದು ಮೈಕ್ ಇದ್ದರೆ. ಇಲ್ಲಿ ವೈಯಕ್ತಿಕವಾಗಿ ಪರ್ಸ್ನಲಾಗಿ ನಾವು ಮಾತಾಡ್ತಾ ಇರಬೇಕಾದ್ರೆ ಬೇರೆ ರೀತಿ ಇರುತ್ತೆ ನನ್ನ ಜೀವನ ಅಂತ. ನಾನು ಆರ್ ಜೆ ಅಂತಿದ್ದೆ, ಹಾಯ್ ನಮಸ್ಕಾರ, ಏನು ಸಮಾಚಾರ, ಹೇಗಿದ್ದೀರಾ ಭಾರತಿ ಅವರೇ, ನಮಸ್ಕಾರ, ನಿಮಗೋಸ್ಕರ ಒಂದು ಅದ್ಭುತ ಹಾಡು ಡೆಡಿಕೇಟ್ ಮಾಡ್ತೀನಿ, ಪ್ರೀತಿಯ ಹೆಸರೇ ನೀನು, ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ. ನಾನು ಹೀಗೆ ಮಾತಾಡ್ಕೊಂಡು ಎಲ್ಲರ ಜೊತೆ ಮಾಡೋಕ್ಕಾಗಲ್ಲ, ಅದು ಪ್ರೊಫೆಷನ್ ಸರಿ, ಅದು ಬೇರೆ ಇದು ಬೇರೆ. ಮಾತನ್ನೋದು ಮಾತಾಡ್ತೀನಿ, ಸೂಪರಾಗಿ ಮಾತಾಡ್ತೀನಿ, ಈ ರೀತಿ ಇಷ್ಟೇ ಈಗ ಒಂದು ಕಾನ್ವರ್ಸೇಷನ್ ಆಗುತ್ತೆ ಅಂತ. ಆ್ಯಂಡ್ ಇದೇ ಕಾನ್ವರ್ಸೇಷನಲ್ಲಿ ತುಂಬ ಜನರುಗಳ ಜೊತೆ ಆಗಿದೆ. ಕೆಲವು ವಿಚಾರಗಳು ಟೆಲಿಕಾಸ್ಟ್ ಆಗಿಲ್ಲ. ಐ ಥಿಂಕ್ ಫಸ್ಟ್ ವಾರ ಅಂದಮೇಲೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ, ಯಾವ್ದು ತೋರಿಸ್ಬೇಕು ಯಾವ್ದು ತೋರಿಸ್ಬಾರ್ದು ಅಂತ. 1 ಅವರಲ್ಲಿ ತೋರಿಸ್ಬೇಕಲ್ಲ, 24 ಅವರ್ಸಲ್ಲಿ ನಡೆದಿದ್ದು. ಸೊ ಎಲ್ಲ ಒಂದು ಕಡೆ ಅದ್ರ ಮೂಲಕ ನಾನು ಟಿ ವಿನಲ್ಲಿ ಸ್ಪೆಸಿಫಿಕ್ಲಿ ಕಾಣಿಸ್ಕೊಂಡಿಲ್ಲ, ಬಟ್ ಐ ಥಿಂಕ್ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದು ಕಾಣಿಸ್ಕೊಂಡಿದ್ದೀನಿ. ನಂಗೆ ಅದೊಂದು ಸಮಾಧಾನ ಅಷ್ಟೇ. ಆಚೆ ಬಂದಮೇಲೆ ತುಂಬ ಬೇಜಾರಾಗ್ಬಿಡ್ತು, ಯಾಕೆ ಗುರು ನಾನು 1 ವಾರಕ್ಕೆ ಆಚೆ ಬರುವಂತಹ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ, ಆ ಪೊಟೆನ್ಷಿಯಲ್ ಅಲ್ವೇ ಅಲ್ಲ. ಈಗ ಈ ಸೆಲೆಬ್ರಿಟೀಸು, ಆ್ಯಕ್ಟರ್ಸು ಇವರೆಲ್ಲ ಫೇಮಸ್ ಆಗಿದ್ದಾರೆ, ಆಗಲೇ ಹೆಸರು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವ್ರನ್ನ ಕರೆಯೋದು. ಇವ್ರು ಗೊತ್ತು, ಇವರೆಲ್ಲ ನೋಡಿದ್ದೀನಿ ಇಂಟರ್ವ್ಯೂ, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ನನ್ನಂಥವ್ರು ನನ್ನ ಧ್ವನಿ ಮಾತ್ರ ಕೇಳಿಸ್ಕೊಂಡಿರೋದು, ಅಥವಾ ನನ್ನ ಅಲ್ಲಿ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ನೋಡಿರ್ಬೋದು. ನಾನು ತುಂಬ ಹೊಸಬ. ನನ್ನಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ 100 ಸಲ ಯೋಚನೆ ಮಾಡ್ತಾರೆ. 100 ಜನಗಳ ನಡುವೆ ನನ್ನಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆ ಥರದ ಪ್ರೋಸೆಸ್, ಆ ಥರದ್ದು ಒಂದು ಕ್ಯಾಟಗರಿಯಿಂದ ಬರ್ತೀನಿ ನಾನು ಸೆಲೆಕ್ಷನ್ ಅಂತ ಬಂದಾಗ.